ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡಿಗ ವ್ಲಾಗ್. ಸೊ ಗೈಸ್, ನಾನು ಇವತ್ತಿದ್ದೀನಿ ಮೈಸೂರಿನ ಚಾಮರಾಜೇಂದ್ರ ಮೃಗಾಲಯದಲ್ಲಿ. ಸೊ ಗೈಸ್, ಈ ಚಾಮರಾಜೇಂದ್ರ ಮೃಗಾಲಯಕ್ಕೆ ಸುಮಾರು 100 ವರ್ಷಗಳ ಇತಿಹಾಸನೇ ಇದೆ ಅಂತೆ. ಸೊ ಇದು ರಾಜ ಮಹಾರಾಜರ ಕಾಲದಿಂದನೂ ಆಡಳಿತದಲ್ಲಿದೆ. ಸೊ ಹಂಗಾಗಿ ಈ ಮೃಗಾಲಯನ ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಹೋಗೋಣ ಅಂತೇಳಿ ಬಂದಿದ್ದೀನಿ. ಸೊ ಗೈಸ್, ಈ ಮೃಗಾಲಯಕ್ಕೆ ಒಬ್ಬರಿಗೆ 110 ರೂಪಾಯಿ ಅಂದ್ರೆ 120 ರೂಪಾಯಿ ಟಿಕೆಟ್ ಇರುತ್ತೆ. ವಯಸ್ಸಾದವರಿಗೆ, ಮಕ್ಕಳಿಗಾದ್ರೆ 60 ರೂಪಾಯಿ 50 ರೂಪಾಯಿ ಇರುತ್ತೆ. ಸೊ ನೋಡ್ತಿದ್ರಲ್ಲ ಗೈಸ್, ನಾನು ಇವಾಗಿದ್ದೀನಿ ಚಾಮರಾಜೇಂದ್ರ ಮೃಗಾಲಯದ ಒಳಗಡೆ. ಸೊ ಬನ್ನಿ, ಒಳಗಡೆ ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಬರೋಣ ಈ ಜುವಾಲಜಿನ. ಗೈಸ್, ಸ್ಟಾರ್ಟಿಂಗ್ ನಾವು ಬರ್ಬೇಕಾದ್ರೆ ಒಳಗಡೆ ಎಂಟ್ರೆನ್ಸ್ ಅಲ್ಲಿ ಬರೀ ಪಕ್ಷಿಗಳನ್ನೇ ನೋಡಬೇಕು. ಆಮೇಲೆ ಒಳಗಡೆ ಎಂಟ್ರಿ ಆದ್ಮೇಲೆ ನಾವು ವೈಲ್ಡ್ ಅನಿಮಲ್ಸ್ ನೋಡೋಕ್ಕಾಗೋದು. ಸೊ ನೋಡ್ತಿರಲ್ಲ ಗೈಸ್, ನಾನು ಇವಾಗ ಫಸ್ಟ್ ಈ ಪಕ್ಷಿಗಳನ್ನ ನೋಡ್ಕೊಂಡು ಹೋಗೋಣ. ಅಂದ್ರೆ ನನ್ನ ಮೊಬೈಲಲ್ಲಿ ಕ್ಲಿಯರ್ ಆಗಿ ನೋಡೋದಕ್ಕಾಗಲ್ಲ ಯಾವುದೇ ಥರದ ಪಕ್ಷಿಗಳನ್ನ. ಆದಷ್ಟು ಕಾಣಿಸುವಷ್ಟು ಮಟ್ಟಿಗೆ ತೋರಿಸ್ತೀನಿ, ಕಾಣಿಸುವಷ್ಟು ನೋಡ್ಕೊಳ್ಳಿ ಗೈಸ್, ಬೇಜಾರಾಗಬೇಡಿ. ಸೊ ಗೈಸ್, ನೋಡ್ತಾ ಇದ್ರಲ್ಲ, ಈ ಬ್ಯಾನರ್ ಅಲ್ಲಿ ಇರುವಂತ ಪಕ್ಷಿಗಳೇ ಇಲ್ಲಿ ಇರುವಂತಹದ್ದು. ಅಂದ್ರೆ ಇಲ್ಲಿ ಈ ಬ್ಯಾನರ್ ಅಲ್ಲಿ ತೋರಿಸಿದ್ರಲ್ಲ, ಇಲ್ಲಿ ಬ್ಯಾನರ್ ಅಲ್ಲಿ ಇರುವಂತ ಎಲ್ಲಾ ಪಕ್ಷಿಗಳನ್ನು ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಅಂದ್ರೆ ಎಲ್ಲಾ ಪಕ್ಷಿಗಳು ನನಗೆ ಮೊಬೈಲ್ ಅಲ್ಲಿ ಕ್ಲಿಯರ್ ಆಗಿ ಕ್ಯಾಪ್ಚರ್ ಮಾಡೋದಕ್ಕಾಗಲ್ಲ. ಸೊ ಕಾಣಿಸುವಷ್ಟು ನೋಡ್ಕೊಂತ ಇದ್ರಲ್ಲ ಗೈಸ್. ಸೊ ಗೈಸ್, ಇಲ್ಲಿಗೆ ಬರ್ಡ್ಸಿನ ಅಂದರೆ ಪಕ್ಷಿಗಳ ಸಾಮ್ರಾಜ್ಯ ಮುಗೀತು. ಇವಾಗ ಏನಿದ್ರು ವೈಲ್ಡ್ ಅನಿಮಲ್ಸ್ ಅಂದರೆ ಕಾಡು ಪ್ರಾಣಿಗಳ ಸಾಮ್ರಾಜ್ಯ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ಇವಾಗ ಫಸ್ಟ್ ನಾವು ಹೋಗ್ತಾ ಇರೋದು ಚಿರತೆ ಹತ್ರ, ಅದಾದಮೇಲೆ ಹುಲಿ, ಅದಾದಮೇಲೆ ಸಿಂಹ, ಆಮೇಲೆ ಲಿಯೋಪಾರ್ಡ್ ಅಂದರೆ ಗೊತ್ತಿರುತ್ತೆ ನಿಮಗೆ, ಜಾಗ್ವಾರ್, ಅವನ್ನೆಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಸೊ ಗೈಸ್, ತೋರ್ತಾ ಇದ್ರಲ್ಲ, ನಾವು ಇವಾಗಿದ್ದೀವಿ ಚಿರತೆ ಹತ್ರ. ಸೊ ಇಲ್ಲಿ ಹತ್ರದಲ್ಲೇ ಪೂರ್ತಿ ಕ್ಲಿಯರ್ ಆಗಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಗೈಸ್, ಇವಾಗ ಚಿರತೆ ಆದ್ಮೇಲೆ ಪಕ್ಕದಲ್ಲೇ ಹುಲಿ ಬೋನು ಕೂಡ ಇದೆ. ಸೊ ಪಕ್ಕದಲ್ಲೇ ಇದೆ ಹುಲಿ ಬೋನು, ಭಾರಿ ದೂರ ಇಲ್ಲ. ಸೊ ಬನ್ನಿ, ಹುಲಿದು ಪೂರ್ತಿ ಕ್ಲೀನ್ ಆಗಿ ತೋರಿಸ್ತೀನಿ. ಸೊ ಗೈಸ್, ಚಿರತೆ ಹುಲಿ ನೋಡಾಯ್ತು. ಇವಾಗ ಕಾಡಿನ ರಾಜ ಸಿಂಹನ ನೋಡಕ್ ಹೋಗ್ತಿದ್ದೀವಿ. ಅಂದರೆ ಸಿಂಹನ ಪೂರ್ತಿ ಕ್ಲಿಯರ್ ಆಗಿ ನೋಡೋದಕ್ಕಾಗಲ್ಲ, ಯಾಕಂದರೆ ಒಂದೇ ಒಂದು ಸಿಂಹ ಇರೋದು. ಅಂದರೆ ಅದು ಅಲ್ಲೇ ಕೂತಿದೆ. ಅಂದರೆ ನನ್ನ ಮೊಬೈಲಲ್ಲಿ ಕ್ಲಿಯರ್ ಆಗಿ ತೋರಿಸೋದಕ್ಕಾಗಲ್ಲ, ಆದಷ್ಟು ತೋರಿಸ್ತೀನಿ, ಕಾಣಿಸಿದ್ರೆ ನೋಡ್ಕೊಳ್ಳಿ ಗೈಸ್, ಬೇಜಾರಾಗ್ಬಿಡಿ. ಕ್ಲಿಯರ್ ಆಗಿ ತೋರಿಸೋದಕ್ಕಾಗಲ್ಲ, ಯಾಕೆಂದರೆ ಒಂದೇ ಒಂದು ಸಿಂಹ ಇದೆ. ಅಂದರೆ ನನ್ನ ಮೊಬೈಲಲ್ಲೂ ಕೂಡ ಕ್ಲಿಯರ್ ಆಗಿ ತೋರ್ಸೋಕ್ಕಾಗಲ್ಲ. ಸೊ ನಾನು ಅಲ್ಲಿ ಪೂರ್ತಿ ಕ್ಲಿಯರ್ ಆಗಿ ತೋರ್ಸೋಕ್ಕಾಗಲ್ಲ, ಅದಕ್ಕೆ ಬೇರೆ ಕಡೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ, ಬೇರೆ ಅನಿಮಲ್ಸ್ ಆದರೂ ಕ್ಲಿಯರ್ ಆಗಿ ತೋರಿಸ್ತೀನಿ. ಗೈಸ್, ಇಲ್ಲಿಂದ ನಾವಿವಾಗ ಹೋಗ್ತಾ ಇರೋದು ಚಿಂಪಾಂಜಿ, ಗೋರಿಲ್ಲಾ, ಮಂಗಗಳ ಸಾಮ್ರಾಜ್ಯದ ಕಡೆಗೆ. ಸೊ ಬನ್ನಿ, ಫಸ್ಟ್ ಇವಾಗ ಗೋರಿಲ್ಲಾನ ತೋರಿಸ್ತೀನಿ ಪೂರ್ತಿಯಾಗಿ ಕ್ಲಿಯರ್ ಆಗಿ. ಸೊ ನೋಡ್ತಾ ಇದ್ರಲ್ಲ ಗೈಸ್, ನಾನು ಇವಾಗಿದ್ದೀನಿ ಗೋರಿಲ್ಲಾ ಝೋನ್ ಹತ್ರ. ಸೊ ಬಂದ ನೋಡಿ ಗೋರಿಲ್ಲಾ.
ಸೊ ಗೈಸ್ ಇಲ್ಲಿಂದ ಮುಂದೆ ಹಿಂಗೆ ಹೋದ್ರೆ ಚಿಂಪಾಂಜಿ ಬೋನು ಕೂಡ ಇಲ್ಲೇ ಇದೆ. ಅದನ್ನ ಇನ್ಫೋಸಿಸ್ ಅವರು ಸಾಕ್ತಾ ಇದ್ದಾರೆ, ಅಂದ್ರೆ ಇನ್ಫೋಸಿಸ್ ಅವರು ದತ್ತು ತಗೊಂಡಿದ್ದಾರೆ. ಅದನ್ನು ಕೂಡ ಪೂರ್ತಿ ಕ್ಲಿಯರ್ ಆಗಿ ತೋರಿಸ್ತೀನಿ ಬನ್ನಿ. ಗಾಯ್ಸ್ ಇದ್ಯಾವುದು ಹಮರ್ಡ್ರೆಸ್ ಬಬೂನ್ ಅಂತ ಇದ್ಯಾವ ತರ ಪ್ರಾಣಿ ಅಂದ್ರೆ ಮಗ್ಗ ತರನೇ ಇರುತ್ತೆ ಸೇಮ್, ಆದ್ರೆ ಮಕ್ಕಳು ಕೆಂಪಗಿದೆ. ಸೊ ನೋಡ್ತಾ ಇರಲ್ಲ ಗಾಯ್ಸ್. ನೋಡ್ತಾ ಇದ್ರಲ್ಲ ಗೈಸ್, ನಾವಿವಾಗ ಬಂದಿದ್ದೀವಿ ಚಿಂಪಾಂಜಿ ಝೋನ್ ಹತ್ರ. ಸೊ ಇದನ್ನ ಇನ್ಫೋಸಿಸ್ ಅವರು ದತ್ತು ತಗೊಂಡಿದ್ದಾರೆ, ಅಂದ್ರೆ ದತ್ತು ತಗೊಂಡು ಆ ಪ್ರಾಣಿಗೆ ಏನು ಬೇಕು ಎಲ್ಲದನ್ನು ಕೂಡ ಅವರೇ ಪೋಷಣೆ ಮಾಡ್ತಾರೆ. ಅಂದ್ರೆ ಏನು ಬೇಕು ಎಲ್ಲ ತರದ ಆಹಾರನೂ ಕೂಡ ಅವರೇ ಕೊಡ್ತಾರೆ. ಅಂದ್ರೆ ಈ ಝೂಗೆ ಅಂದ್ರೆ ಈ ಚಾಮರಾಜನಗರ ಝೂವಾಲಜಿಗೆ ತಲುಪಿಸ್ತಾರೆ, ಅದನ್ನೆಲ್ಲ ಅವರು ಇದನ್ನ ಕೊಡ್ತಾರೆ. ಅಂದ್ರೆ ಇನ್ಫೋಸಿಸ್ ಅವರೇ ಬಂದು ಆಹಾರನ ಕೊಡಲ್ಲ. ಸೊ ಗೈಸ್ ನಾನು ಇವಾಗ ಹೋಗ್ತಾ ಇರೋದು ನೆಕ್ಸ್ಟ್ ಒನ್ ಅಂಡ್ ಓನ್ಲಿ ಒಂದೇ ಒಂದಾಗಿರುವಂತ ಚೀತಾ ಅಂದ್ರೆ ಜಾಗ್ವಾರ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಅದು ಒಂಟಿಯಾಗಿ ಒಂದೇ ಒಂದಿದೆ. ಸೊ ಬನ್ನಿ ತೋರಿಸ್ತೀನಿ ಪೂರ್ತಿಯಾಗಿ ಕ್ಲಿಯರ್ ಆಗಿ. ಸೊ ಗೈಸ್ ನಾವಿವಾಗ ಹೋಗ್ತಿರೋದು ಮುಂದೆಗಡೆ ನೋಡುವಂತ ಪ್ರಾಣಿ ಇದು ಬಂದ್ಬಿಟ್ಟು ವಿಚಿತ್ರವಾಗಿದೆ. ಸೊ ಇದು ಬಂದ್ಬಿಟ್ಟು ಮನುಷ್ಯನ ತರ ಕೂಗುತ್ತೆ, ನೋಡೋದಕ್ಕೆ ಮಂಗ ತರ ಇದೆ. ಸೊ 2 ಜಾತಿಯಲ್ಲಿ ಇದೆ, ನೋಡ್ತಿರಲ್ಲ ಇಲ್ಲಿ. ಸೊ ನೆಕ್ಸ್ಟ್ ನಾವ್ ಇವಾಗ ಬಂದಿರೋದೇ ಕರಡಿ ಹತ್ರ. ಸೊ ನೋಡ್ತಾ ಇದ್ರಲ್ಲ ಕರಡಿ, ಇಲ್ಲಿ ಬಂದ್ಬಿಟ್ಟು 3 ಕರಡಿಗಳು ಇದಾವೆ. ಸೊ ನೋಡ್ತಾ ಇದ್ರಲ್ಲ ಗೈಸ್, ಕರಡಿನೂ ನಾನು ಯಾವತ್ತೂ ನೋಡಿರಲಿಲ್ಲ, ಇಲ್ಲೇ ಬಂದು ಫಸ್ಟ್ ಟೈಮ್ ನೋಡ್ತಾ ಇರೋದು ಕರಡಿನ. ಗೈಸ್ ಇಲ್ಲಿಂದ ಈ ನೀರು ಬೀಳ್ತಾರೋ ಪ್ಲೇಸ್ ನಾವು ನೋಡ್ಕೊಂಡು ಹೋಗೋಣ ಅಂತ ಬರ್ತಾ ಇದ್ದೀನಿ. ಅಂದ್ರೆ ಇಲ್ಲೂ ಅಂತ ನೋಡೋಂಥ ಪ್ಲೇಸ್ ಅನ್ನಲ್ಲ, ಅಂದ್ರೆ ನಾವು ದಿಕ್ಕು ತಪ್ಪು ಹೋಗೋದು, ಅಂದ್ರೆ ದಾರಿ ತಪ್ಪು ಹೋಗೋದು ಈ ಪ್ಲೇಸ್ ನೋಡಕ್ ಬಂದ್ಬಿಟ್ಟು. ಅಂದ್ರೆ ಇಡೀ ಝೂವಾಲಜಿನ ಸುತ್ಕೊಂಬಂದ್ರೆ ಎಲ್ಲೂ ದಾರಿ ತಪ್ಪು ಹೋಗಲ್ಲ. ಅಂದ್ರೆ ಇಲ್ಲಿ 4 ಕಡೆ ದಾರಿ ಇದೆ, ಹಂಗಾಗಿ ಇಲ್ಲಿ ದಾರಿ ಬೇಗ ತಪ್ಪೋಗ್ಬಿಡ್ತೀವಿ. ಸೊ ಗೈಸ್ ನಿಮಗೆ ಆ ವಾಟರ್ ಫಾಲ್ಸ್ ಹತ್ರ ದಾರಿ ತಪ್ಪಿ ಒಂದಿದ್ದು ಸುಳ್ಳಲ್ಲ. ಸೊ ನೋಡ್ತಾ ಇದ್ರಲ್ಲ, ನಾನು ಇವಾಗ ಫಸ್ಟು ಆ ಕಡೆ ಆ ಕ್ರೊಕೊಡೈಲ್ ಅಂದ್ರೆ ಮೊಸಳೆ ಆಮೆ ಆ ಪ್ಲೇಸ್ ಕಡೆ ಹೋಗ್ಬೇಕಿತ್ತು ದಾರಿಯಲ್ಲಿ. ಸೊ ಮಿಸ್ ಆಗಿ ಈ ಕಡೆ ಜಿಂಕೆ ಸಾರಂಗ ಕಡದ ದಾರಿ ಕಡೆ ಬಂದ್ಬಿಟ್ಟಿದ್ದೀನಿ. ಸೊ ನೋಡ್ತಾ ಇದ್ರಲ್ಲ, ಇದು ಬಂದ್ಬಿಟ್ಟು ಎಕ್ಸಿಟ್ ದಾರಿಗೆ ಬಂದ್ಬಿಟ್ಟಿದ್ದೀನಿ. ಸೊ ಮತ್ತೆ ರಿಟರ್ನ್ ಹೋಗ್ಬೇಕು.
ಸೊ ಗೈಸ್ ಮತ್ತೆ ವಾಪಸ್ ಹೋಗ್ಬಿಟ್ಟು ಈ ಕಡ, ಜಿಂಕೆ, ಸಾರಂಗ, ಕತ್ತೆ, ಕಿರುಬ, ಹಂದಿ, ನಾಯಿ, ಕುರಿ, ಕಾಡು ಕುರಿ ಅವನ್ನೆಲ್ಲ ಕ್ಲಿಯರ್ ಆಗಿ ಮತ್ತೆ ವಾಪಸ್ ರಿಟರ್ನ್ ನೋಡ್ಕೊಂಡು ಬರ್ಬೇಕಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ನೋಡ್ತಾ ಇದ್ರಲ್ಲ ಮತ್ತೆ ರಿಟರ್ನ್ ವಾಪಸ್ ಬರ್ತಾ ಇವಾಗ ಕರೆಕ್ಟಾಗಿ ಸಾರಂಗದ ಹತ್ರ ಬಂದು ನಿಂತಿದ್ದೀನಿ. ಸೊ ನೋಡ್ತಾ ಇದ್ದಾರೆ ಗೈಸ್ ಸಾರಂಗದ ಹಿಂಡು ಎಷ್ಟಿದೆ ಅಂತ. ಸೊ ಗೈಸ್ ಇಲ್ಲಿಗೆ ಈ ಜುವಾಲಜಿದ ವ್ಲಾಗ್ನ ಅರ್ಧಕ್ಕೆ ನಿಲ್ಲಿಸ್ತಿ ಪಾರ್ಟ್ 1 ಹಾಕ್ತೇನೆ. ಸೊ ಪಾರ್ಟ್ 2ನ ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.